प्लेस ना करे तो उनको पनिशमेंट भी दिया जाता था। ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಪೈರ್ ವಿತ್ ದೀಪಾ ಯೂಟ್ಯೂಬ್ ಚಾನಲ್ಗೆ. ಎಲ್ರಿಗೂ ಥಂಬ್ಲೈನ್ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿಗೆ ಹೋಗ್ತಾ ಇರೋದು. ನಾವು ಬೆಂಗಳೂರಿಂದ 7 ಜನ ಹೋಗ್ತಾ ಇದ್ದೀವಿ. ನಮ್ಮದೊಂದು ಫ್ಯಾಮ್ಲಿ, ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ದೊಂದು ಫ್ಯಾಮ್ಲಿ, ಅವ್ರು 3 ಜನ ಬರ್ತಾ ಇದ್ದಾರೆ. ಅವರು ಅಲ್ಲೇ ಏರ್ಪೋರ್ಟ್ ಹತ್ರನೇ ಬರ್ತಾರೆ. ನಾವು ಈಗ ಏರ್ಪೋರ್ಟಿಗೆ ಹೊರಟ್ವಿ. ಎಕ್ಸ್ಪೀರಿಯನ್ಸ್ ಅಂಡಮಾನ್ ಟೂರಿಸ್ಟ್ ಏಜೆನ್ಸಿ ಅವ್ರ ಕಡೆಯಿಂದ ನಮ್ಮದು ಬುಕ್ ಆಗಿತ್ತು. ಅಲ್ಲಿ ಹೋದ ತಕ್ಷಣ ಅವರು ಯಾವ ಥರ ನಮಗೆ ರಿಸ್ಪಾನ್ಸ್ ಮಾಡಿದರು, ಆಮೇಲೆ ಕರೆಕ್ಟ್ ಸರ್ವಿಸ್ ಕೊಟ್ಟಿದ್ದಾರೋ ಇಲ್ಲ ಅಂತಲೂ ನಿಮಗೆ ಮುಂದೆ ಹೇಳ್ತೀನಿ. ನಾವು ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟಿಗೆ ಬಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸನ್ನು ಬಂದಿದ್ದರು. ಇವ್ರ ಹೆಸರು ಉಮಾ ಸೆಂದಿಲ್ ಕುಮಾರ್ ಅಂತ. ಎಲ್ಲರೂ ಸೇರಿ ಒಂದು ಸೆಲ್ಫಿ ಎಲ್ಲ ತಗೊಳ್ಳೋಣ ಅಂತ ಸೆಲ್ಫಿ ತಗೊಳ್ತಾ ಇದ್ವಿ. ನಮಗೆ ಫ್ಲೈಟ್ ಇರೋದು ಬೆಂಗಳೂರಿಂದ 11:40ಗೆ. ನಾವು ರೀಚ್ ಆಗೋದು 2:15ಗೆ. ಅಂಡಮಾನಿಗೆ ರೀಚ್ ಆಗೋದು 2:15giತ್ತು. ಇಲ್ಲೆಲ್ಲ ಚೆಕ್ಕಿಂದು ಪ್ರೊಸೀಜರ್ ಎಲ್ಲ ಮುಗಿಸಿ ನಾವು ಫ್ಲೈಟಲ್ಲಿ ಕೂತ್ಕೊಂಡ್ವಿ. ಫ್ಲೈಟಲ್ಲಿ ಕೂತ್ಕೊಂಡ ತಕ್ಷಣವೇ ಫ್ಲೈಟ್ ಮೇಲೆ ಹೋಗ್ತಾ ಇದ್ದಂಗೆ ಕೆಳಗಡೆ ನೋಡಿದರೆ ಎಲ್ಲ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ನಾನು ತುಂಬ ಸರಿ ಫ್ಲೈಟಲ್ಲಿ ಹೋಗಿದ್ದೇನೆ. ಆದರೆ ಅಂಡಮಾನ್ಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಮೇಲಿಂದ ಸಮುದ್ರ ಎಲ್ಲ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಆ ವಿಡಿಯೋನು ನಾನು ನಿಮಗೆ ಮುಂದೆ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇತ್ತು ಅಂತ. ಇದಿನ್ನೂ ನಾವು ಬೆಂಗಳೂರಿಂದ ಪಾಸ್ ಆಗ್ತಾ ಇದ್ದೀವಿ. ಫುಲ್ ಮೇಲೆ ಹೋದಂಗೆ ನೋಡಿ, ಫುಲ್ ಕ್ಲೌಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡಮಾನ್ ರೀಚ್ ಆಗಕ್ಕೆ ಬಂದ್ವಿ. ರೀಚ್ ಆಗಕ್ಕೆ ಬಂದ ತಕ್ಷಣವೇ ಮೇಲಿಂದ ನೋಡಿದರೆ ಕೆಳಗಡೆ ಎಲ್ಲ ಸಮುದ್ರ ಕಾಣಿಸ್ತಾ ಇತ್ತು. ಈ ಫ್ಲೈಟ್ ಹೋಗ್ಬೇಕಂದ್ರೆ ಸಮುದ್ರ ದಾಟ್ಕೊಂಡೇ ಹೋಗಬೇಕು. ತುಂಬ ದೊಡ್ಡ ದೊಡ್ಡ ಸಮುದ್ರ ಇರುತ್ತೆ, ಆ ಸಮುದ್ರನೆಲ್ಲ ದಾಟ್ಕೊಂಡು ಹೋಗಬೇಕು. ಈ ಸಮುದ್ರದ ನೀರು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಕೆಳಗಡೆ ನೀಲಿಯಾಗಿ ಏನು ಕಾಣಿಸ್ತಾ ಇದೆ ಅದೆಲ್ಲ ಸಮುದ್ರ. ಅದರ ಪಕ್ಕ ಏನು ಗ್ರೀನ್ ಕಾಣಿಸುತ್ತೋ ಅದೆಲ್ಲ ಐಲ್ಯಾಂಡು. ಚಿಕ್ಕ ಚಿಕ್ಕ ಐಲ್ಯಾಂಡ್ ಇದೆ. ಒಂದು 500 ಐಲ್ಯಾಂಡ್ ಇದೆ. ಈ ಅಂಡಮಾನಲ್ಲಿ 500 ಐಲ್ಯಾಂಡ್ ಇದೆ. ಅದರಲ್ಲಿ ಎಲ್ಲ ಐಲ್ಯಾಂಡಿಗೂ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಒಂದು ಸ್ವಲ್ಪ ಐಲ್ಯಾಂಡಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಝೂಮ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೀಚ್ ಆದ್ವಿ. ನಾವು ಇಲ್ಲಿ ಹೋದ ತಕ್ಷಣ ನಾವೇನು ಅಂದ್ಕೊಂಡ್ವಿ, ತುಂಬ ಬಿಸಿಲಿರುತ್ತೆ, ತುಂಬ ಶೆಕೆ ಆಗುತ್ತೆ ಅಂತ ಅನ್ಕೋತಾ ಇದ್ವಿ. ಆದರೆ ನಾವು ಹೋದಾಗ ಸ್ವಲ್ಪ ಮಳೆನೂ ಬರ್ತಾಯಿತ್ತು, ಆಮೇಲೆ ಕ್ಲೈಮೇಟು ಚೆನ್ನಾಗಿತ್ತು. ಫ್ಲೈಟ್ ಲ್ಯಾಂಡ್ ಆಯಿತು. ಲ್ಯಾಂಡ್ ಆದ ತಕ್ಷಣವೇ ನಾವು ಇಳಿದಿರೋದು ಅಂಡಮಾನ್ ಕ್ಯಾಪಿಟಲ್ ಸಿಟಿ ಪೋರ್ಟ್ ಬ್ಲೇರ್ಗೆ. ಇದ್ರದ್ದು ರೀನೇಮ್ ಏನಂದರೆ, ಈಗ ರೀಸೆಂಟಾಗಿ ಇದನ್ನು ಹೆಸರು ಚೇಂಜ್ ಮಾಡಿದ್ದಾರೆ. ಅದು ಬ್ರಿಟಿಷರ ಹೆಸರು ಇರೋದ್ರಿಂದ ಈಗ ಶ್ರೀ ವಿಜಯಪುರಂ ಅಂತ ಮರುನಾಮಕರಣ ಮಾಡಿದ್ದಾರೆ. ಹಾಗೆ ಈ ಏರ್ಪೋರ್ಟಿಗೇನು ಏನು ಹೆಸರಿಟ್ಟಿದ್ದಾರೆ ಅಂದರೆ, ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇಟ್ಟಿದ್ದಾರೆ. ಇದರ ಎದುರುಗಡೆನೆ ವೀರ ಸಾವರ್ಕರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ. ವೀರ ಸಾವರ್ಕರ್ ಅವ್ರದ್ದು ಪೂರ್ತಿ ಹೆಸರು ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ. ಇವರು ಸ್ವತಂತ್ರ ಹೋರಾಟಗಾರರು. ಇವರು 10 ವರ್ಷ ಇಲ್ಲಿ ಸೆಲೆಲಾರ್ ಜೈಲ್ ಅಂತಿದೆ, ಆ ಜೈಲಲ್ಲಿ 10 ವರ್ಷ ಇವರಿಗೆ ಶಿಕ್ಷೆ ಆಗಿತ್ತು. ಇವ್ರಿಗಾಗಿರೋ ಶಿಕ್ಷೆ 50 ವರ್ಷ. ಅದನ್ನು ನಾನು ಮುಂದೆ ಹೇಳ್ತೀನಿ. ನಾವು ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣವೇ ನಾವು ಬುಕ್ ಮಾಡಿರೋ ಟ್ರಾವೆಲ್ಸ್ನವ್ರು ಏನಿದ್ರಲ್ಲ, ಅವರು ಬಂದು ಆಚೆ ಕಾಯ್ತಾಯಿದ್ರು. ಎಕ್ಸ್ಪೀರಿಯನ್ಸ್ ಅಂಡಮಾನ್ ಅವರು ಪಿಕಪ್ ಡ್ರಾಪು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ನಾವು ಫ್ಲೈಟ್ ಇಳಿದ ತಕ್ಷಣವೇ ಏರ್ಪೋರ್ಟಲ್ಲೇ ಅವರು ಬಂದು ನಮಗೆ ಮೀಟ್ ಮಾಡಿ, ಇವತ್ತು
ಏನೇನಿದೆ, ನಾವು ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವ್ಯಾವ ವಿಸಿಟ್ ಮಾಡಿಸ್ತಾರೆ ಅಂತ ಎಲ್ಲ ಕರೆಕ್ಟಾಗಿ ಡೀಟೇಲಾಗಿ ಹೇಳ್ತಾರೆ. ಆಮೇಲೆ ಅವ್ರದ್ದು ಸಿಂಬಲ್ ಏನಂದರೆ ಆರೆಂಜ್ ಕಲರ್ ಎಲ್ಲಿ ಕಾಣಿಸುತ್ತೋ, ಅಂದರೆ ಆರೆಂಜ್ ಕಲರ್ ಟೀ ಶರ್ಟ್ ಎಲ್ಲಿ ಕಾಣಿಸುತ್ತೋ ಅಂದರೆ ಇದು ಅಂಡಮಾನ್ ಎಕ್ಸ್ಪೀರಿಯನ್ಸ್. ಅವರು ನಾವು ಹೋಟ್ಲಿಗೆ ಬಂದಾಗ 2:50 ಆಗಿತ್ತು ಟೈಮಿಂಗು. ಆಮೇಲೆ ಅವರು ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀವಿ. ಅದಾದಮೇಲೆ ನಿಮ್ಮನ್ನ ಸೆಲ್ಯುಲಾರ್ ಜೈಲ್ ಅಂತಿದೆ, ಅಲ್ಲಿ ನೋಡೋಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ. ಅಲ್ಲಿ 1.5 ಗಂಟೆ ಟೈಮ್ ಕೊಡ್ತೀವಿ. ಅದಾದಮೇಲೆ ಇದೇ ಹೋಟೆಲಿಗೆ ಕರ್ಕೊಂಬರ್ತೀವಿ. ಇದೇ ಹೋಟೆಲಲ್ಲಿ ಮೇಲ್ಗಡೆ ತುಂಬ ಚೆನ್ನಾಗಿ ಸನ್ಸೆಟ್ ಕಾಣಿಸುತ್ತೆ. ಅಲ್ಲಿ ನಿಮಗೆ ಟೀ ಮತ್ತು ಸ್ನ್ಯಾಕ್ಸು ಅರೇಂಜ್ ಮಾಡಿರ್ತಾರೆ ಅಂತ ಹೇಳಿದರು. ಆದರೆ ಅದೇನಾಯಿತು ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಇದೇ ನೋಡಿ, ಇವರು ಇದೇ ಥರ ಆರೆಂಜ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ. ಇವರು ನಮಗೆ ಗೈಡ್ ಮಾಡ್ತಾರೆ, ಇವತ್ತೆಲ್ಲಿ ಹೋಗಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಎಷ್ಟು ಗಂಟೆಗೆ ರೆಡಿ ಆಗಬೇಕು ಅಂತ. ನಮ್ಮನ್ನು ಈಗ ಸೆಲ್ಯುಲಾರ್ ಜೈಲಿಗೆ ಕರ್ಕೊಂಬಂದಿದ್ದಾರೆ. ಈ ಜೈಲ್ ಒಳಗಡೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ, ಯಾವ ಥರ ಮಾಡಿದ್ದಾರೆ ಅಂತ. ಇದು ವಿಂಗ್ ಅಂತೀವಿ ನೋಡಿ, ಸೈಕಲದ್ದು ಚಕ್ರ ಇರುತ್ತಲ್ಲ, ಆ ಚಕ್ರದ ಥರ ಡಿಸೈನ್ ಇದೆ. ಯಾವ ಥರ ಇದೆ ಅಂತ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಜನನ ಮಾತ್ರ ಒಳಗಡೆ ಬಿಡ್ತಾರೆ, ಅಂದರೆ ಟೈಮಿಂಗ್ಸ್ ಇರುತ್ತೆ. ಈ ಟೈಮಿಂಗ್ಸ್, ನಮಗೇನು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಆ ಟೈಮಿಂಗಿಗೆ ಮಾತ್ರ ನಾವು ಒಳಗಡೆ ನಮ್ಮನ್ನು ಬಿಡ್ತಾರೆ. ಸೆಲ್ಯುಲಾರ್ ಜೈಲನ್ನು ಅಂತಾರೆ. ಮತ್ತು ಇದಕ್ಕೆ ಇನ್ನೂ ಒಂದು ಹೆಸರು ಏನಂದರೆ ಕಾಲಾಪಾನಿ ಜೈಲ್ ಅಂತಲೂ ಹೇಳ್ತಾರೆ. ಕಾಲಾಪಾನಿ ಜೈಲ್ ಅಂದರೆ ಇದು ತುಂಬ ಕಠಿಣವಾದ ಶಿಕ್ಷೆ ಕೊಡೋ ಜೈಲಿದು. ಇದರಲ್ಲಿ ಒಂದ್ಸರಿ ಒಳಗಡೆ ಬಂದರೆ ಆಚೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಜೈಲಿದು. ಇದು ಕನ್ಸ್ಟ್ರಕ್ಷನ್ ಯಾವಾಗಾಗಿದೆ ಅಂದರೆ 1893 ಇಂದ 1906ವರೆಗೂ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆಮೇಲೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದವರು ನಮ್ಮ ಫ್ರೀಡಮ್ ಫೈಟರ್ಸನ್ನೇ. 600 ಜನ ಫ್ರೀಡಮ್ ಫೈಟರ್ಸು ಈ ಜೈಲನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಜೈಲನ್ನ ನಿರ್ಮಿಸಬೇಕಾದ್ರೆ 12 ರಿಂದ 13 ವರ್ಷ ಟೈಮ್ ತೊಗೊಂಡಿದ್ದಾರೆ. 600 ಜನ, 693 ಸೆಲ್ನ ಇದರಲ್ಲಿದ್ದಾವೆ. ಅದು ಎಷ್ಟಂದರೆ 13/7, 13/7. ಅಂದರೆ ಅಂದಾಜು ಮಾಡ್ಕೊಳ್ಳಿ ಎಷ್ಟು ಚಿಕ್ಕ ರೂಮ್ ಇರುತ್ತೆ. ಆ ರೂಮನ್ನು ನಾನು ಮುಂದೆ ತೋರಿಸ್ತೀನಿ. ಇಲ್ಲಿರೋ ಫೋಟೋ ಆಗಲಿ, ಇಲ್ಲಿರೋ ಬೋರ್ಡ್ ಮೇಲೆ ಬರೆದಿರೋ ಹಿಸ್ಟ್ರಿ ಆಗಲಿ, ಇಲ್ಲಿ ಯಾರ್ಯಾರು ಫ್ರೀಡಮ್ ಫೈಟರ್ಸ್ ಎಲ್ಲ ಬಂದಿದ್ರಲ್ಲ ಅವ್ರದ್ದೆಲ್ಲ ಹಿಸ್ಟ್ರಿ ಅದರಲ್ಲಿದೆ. ಅದನ್ನು ಖುದ್ದಾಗಿ ನೀವು ಬಂದು, ನಾನು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಒಂದ್ಸರಿ ಅಂಡಮಾನ್ಗೆ ವಿಸಿಟ್ ಮಾಡಿ, ಬಂದಾಗ ಟೈಮ್ ತೊಗೊಂಡು ಇದನ್ನೆಲ್ಲ ಓದ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಈ ಹಿಸ್ಟಾರಿಕಲ್ ಗ್ಯಾಲರಿನಲ್ಲಿ ಬ್ರಿಟಿಷರು ತೆಗೆದಿರೋ ಒರಿಜಿನಲ್ ಫೋಟೋಗಳೆಲ್ಲನೂ ಸಂಗ್ರಹ ಮಾಡಿ ಅದನ್ನು ಈ ಥರ ಫ್ರೇಮ್ ಮಾಡಿ ಅದ್ರ ಬಗ್ಗೆ ಹಿಸ್ಟ್ರಿನೂ ಅಲ್ಲಿ ಬರೆದಿದ್ದಾರೆ ತುಂಬ ನೀಟಾಗಿ. ಆಮೇಲೆ ಅವ್ರು ಯಾವ ಥರ ಪ್ಲ್ಯಾನ್ ಮಾಡ್ತಾಯಿದ್ರು, ಈ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಆರ್ಕಿಟೆಕ್ಟ್ ಹೇಗಿತ್ತು ಅಂತಲೂ ತುಂಬ ನೀಟಾಗಿ ಇದರಲ್ಲೆಲ್ಲ ಬರೆದಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಹೋದ್ಮೇಲೆ ಆಚೆ ಒಬ್ಬರು ಗೈಡ್ ಇರ್ತಾರೆ. ಆ ಗೈಡ್ ಅವರು ಏನೇನು ಹೇಳಿದ್ದಾರೆ ನಾನು ಅದನ್ನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ನೀಟಾಗಿ ಕೇಳಿ. ಅವ್ರು ಹೇಳೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರಷ್ಟು ಚೆನ್ನಾಗಿ ನನಗೆ ಹೇಳಕ್ಕೆ ಬರಲ್ಲ, ಆದರೆ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ನೀವು ಯಾರಾದರೂ ಇಲ್ಲಿ ವಿಸಿಟ್ ಮಾಡಿದಾಗ ಆ ಗೈಡ್ ಜೊತೆನೇ ನೀವು ಹೋಗಿ. ನಾವು ಸ್ವಲ್ಪ ನಮ್ಮದು ಮಿಸ್ಟೇಕ್ ಆಯಿತು, ಸ್ವಲ್ಪ ಗೈಡ್ ಇಲ್ದಂಗೆ ನಾವು ಸ್ವಲ್ಪ ಇದೆಲ್ಲ ನೋಡ್ಕೊಂಡ್ಬಿಟ್ವಿ. ಗೈಡು ಅವರು ನಮ್ಮ ಜೊತೆ ಇರ್ತಾರೆ, ಆ ಗೈಡ್ ಜೊತೆನೇ ನೀವು ಹೋಗಿ. ಆವಾಗ ನಿಮಗೆ ಪೂರ್ತಿ ಹಿಸ್ಟ್ರಿ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೆಲ್ಯುಲಾರ್ ಜೈಲ್ ಯಾವ ರೀತಿ ಕಾಣಿಸುತ್ತೆ ನಾನು ನಿಮಗೆ ಮುಂದೆ ತೋರಿಸ್ತೇನೆ ಅಂದಿದ್ನಲ್ಲ, ಅದು ಈ ಥರ ಕಾಣಿಸುತ್ತೆ ಪಿಕ್ಚರು. ಇದು ವಿಂಗ್ಸು, 7 ವಿಂಗ್ಸ್ ಇದೆ. ಈ 7 ವಿಂಗ್ಸಲ್ಲಿ ಈಗ 3 ಮಾತ್ರ ಉಳ್ಕೊಂಡಿದೆ. ಇನ್ನು 4 ಡೆಮಾಲಿಷ್ ಆಗಿದೆ. 1, 6, 7 ಉಳ್ಕೊಂಡಿದೆ. 2, 3, 4, 5 ಡೆಮಾಲಿಷ್ ಆಗಿದೆ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಇಲ್ಲಿ ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಇದು ಫ್ರೀಡಮ್ ಫೈಟರಿಗೆ ಕೊಡ್ತಾ ಇರೋ ಬಟ್ಟೆ, ಮತ್ತು ಪೊಲಿಟಿಕಲ್ ಪರ್ಸನ್ಗೆ ಕೊಡ್ತಾ ಇರೋ ಬಟ್ಟೆ. ಮತ್ತು ಆ ರಿಂಗ್ ಇದೆ ನೋಡಿ, ಆ ರಿಂಗ್ನ ಕತ್ತಿಗೆ ಹಾಕಿ ಅದ್ರ ಮೇಲೆ ನಂಬರ್ನ ಬರಿತಾ ಇದ್ರು. ಕೈದಿ ನಂಬರ್ನ ಅದ್ರ ಮೇಲೆ ಬರೆದು ಅವ್ರ ಕುತ್ತಿಗೆಗೆ ಹಾಕ್ತಾ ಇದ್ರಂತೆ. ಆಚೆ ಬಂದಮೇಲೆ ಲೆಫ್ಟು ರೈಟು 2 ಜ್ಯೋತಿ ಬೆಳಗ್ತಾ ಇರುತ್ತೆ. ಒಂದು ಜ್ಯೋತಿ ಇಲ್ಲಿ ಯಾರು ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ ಅವರಿಗೋಸ್ಕರ 365 ದಿನನೂ ಉರಿತಾ ಇರುತ್ತೆ. ಆಮೇಲೆ ಇದು ವೀರ್ ಸಾವರ್ಕರ್ ಅವ್ರ ನೆನಪಿಗಾಗಿ 2016ರಲ್ಲಿ ಇದೊಂದು ಜ್ಯೋತಿನ ನಿರ್ಮಿಸಿದ್ದಾರೆ. ಇದು ಉರಿತಾನೇ ಇರುತ್ತೆ, 365 ದಿನನೂ ಉರಿತಾ ಇರುತ್ತೆ. ಇದು ಒಂದೇ ಸರಿಗೆ 3 ಜನನ ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾ ಇರೋ ರೂಮ್ ಇದು ರೂಮ್ ಎಲ್ಲ ಆವಾಗಿನ ಕಾಲದ್ದು ಏನಿತ್ತೋ ಅದೇ ಥರನೇ ಇದೆ. ಹಗ್ಗ ಮಾತ್ರ ಚೇಂಜ್ ಮಾಡಿದ್ದಾರೆ, ಹಗ್ಗ ಮಾತ್ರ ಬೇರೆ ಹಾಕಿದ್ದಾರೆ, ಮಿಕ್ಕಿರೋದೆಲ್ಲ ಸೇಮು. ಇಲ್ಲಿ ಗಲ್ಲು ಶಿಕ್ಷೆ ಆದ ತಕ್ಷಣವೇ 1 ಗಂಟೆನ ಬಾರಿಸ್ತಾ ಇದ್ರಂತೆ. 1 ಗಂಟೆ ಬಾರಿಸಿದ್ದು ಸೌಂಡು ಆಚೆ ಕಡೆ ಕೇಳಿಸಿದ್ರೆ ಅವರೆಲ್ಲ ಅನ್ಕೋತಾ ಇದ್ರಂತೆ ಇವತ್ತು ಕಾಲಾಪಾನಿನಲ್ಲಿ ಯಾರಿಗೂ ಗಲ್ಲು ಶಿಕ್ಷೆ ಆಗಿದೆ ಅಂತ. ಈ ಗಲ್ಲು ಶಿಕ್ಷೆ ಆದವರು 3 ಜನರದ್ದು ಬಾಡಿ ಇಲ್ಲಿ ಕೆಳಗಡೆ ಬರ್ತಾ ಇತ್ತು ನೋಡಿ. ಇಲ್ಲಿ 3 ಬಾಗಿಲಿದೆ, ಆ ಬಾಗಿಲೆಲ್ಲ ಓಪನ್ ಆಗಿ ಆ 3 ಬಾಡಿನೂ ಇಲ್ಲಿ ಕೆಳಗಡೆ ಬರ್ತಾ ಇತ್ತು.
ಬ್ರಿಟಿಷರು ಯಾವ ರೀತಿ ಶಿಕ್ಷೆನ ನಮ್ಮ ಫ್ರೀಡಮ್ ಫೈಟರ್ಗೆಲ್ಲ ಕೊಡ್ತಾ ಇದ್ರು ಅಂತ ಒಬ್ರು ಗೈಡು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. इसका कोटा फिक्स था, कंप्लीट ना करे तुमको पनिशमेंट भी दिया जाता था। सब कुछ चेंज कर दिया, प्लेस ओरिजिनल है, ओरिजिनल कोल्हू है वहीं पर है, बहुत सारे कोल्हू से एक बचा है। कोकोनट का ड्राई कोबरा भरेगा, साइड में तो वेट लगेगा, चेन टाइट हो जाएगा, प्रेशर सेंटर में जाएगा, इसे पकड़ करके राउंड राउंड घुमाएगा, बीच वाला ठीक से घूमता रहेगा, कोकोनट क्रश होता रहेगा, अंदर एक पाइप होता था, गड्ढे में रखेंगे बाउल और इसमें कलेक्ट होगा। वन डे में वन फ्रीडम फाइटर को 30 पाउंड कोकोनट ऑयल निकालना पड़ता था, लगभग 15 किलोग्राम के करीब। मस्टर्ड ऑयल निकालने देंगे तो 10 पाउंड पर डे, यानी कि 5 किलोग्राम के करीब, जो दिन भर में बैल भी नहीं निकाल पाते थे। अब जब बैल नहीं निकाल पाते थे, दिन भर में इतना तेल इंसान कहाँ से निकाल पाएगा। कुछ फ्रीडम फाइटर कोल्हू चलाते थक जाते थे और कुछ चलाने से इनकार करते थे, काम नहीं करेंगे। तब अंग्रेज उनका हाथ पकड़ करके कोल्हू के डंडे के साथ बांधते थे, जब वो नहीं चला पाते थे पीछे से चाकू से मारते थे। काफी फ्रीडम फाइटर ये काम करने के बाद बीमार पड़ जाते थे, कुछ का मानसिक संतुलन बिगड़ जाता था और कुछ का डेथ भी हो जाता था। इसका बाद सेकंड काम है, ಈ ಗೈಡ್ ಅವ್ರು ನಿಂತಿರೋ ಹತ್ರ ಒಂದು ಆಯಿಲ್ ಮಿಷಿನ್ ಇದೆಯಲ್ಲ, ಆ ಆಯಿಲ್ ಮಿಷಿನ್ನು ಒರಿಜಿನಲ್ ಮಿಷಿನ್, ಅದು ಅಂದರೆ ಬ್ರಿಟಿಷರ ಕಾಲದ್ದು. ಆಮೇಲೆ ಇದು ಎಲ್ಲ ರೀಕ್ರಿಯೇಟ್ ಮಾಡಿ ಈ ಥರ ಪಿಕ್ಚರ್ನ ತೋರಿಸ್ತಾ ಇದ್ದಾರೆ, ಯಾವ ಥರ ಶಿಕ್ಷೆ ಕೊಡ್ತಾ ಇದ್ರು ಅವ್ರಿಗೆಲ್ಲ ಅಂತ. ಆಮೇಲೆ ಇಲ್ಲಿ ಇದೆ ನೋಡಿ, ಇದು ಹಗ್ಗ ಮಾಡೋ ಮಿಷಿನ್ ಅಂತೆ. ಇದು ಬ್ರಿಟಿಷರ ಕಾಲದ್ದೇ, ಇದು ಒರಿಜಿನಲ್ಲೇ. ಇದು ಕಾಯಿ ಸುಲಿ ಮನುಷ್ಯ, ಇದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅವರು ಯಾವ ರೀತಿ ಶಿಕ್ಷೆ ಕೊಡ್ತಾ ಇದ್ರು ಅಂತಲೂ ಇಲ್ಲಿ ರೀಕ್ರಿಯೇಟ್ನ ಮಾಡಿದ್ದಾರೆ. ಬ್ರಿಟಿಷರವ್ರು ಹೇಳಿರೋ ಅಷ್ಟು ಎಣ್ಣೆನ ತೆಗಿತಾ ಇರಲಿಲ್ಲ ಅಂದರೆ ಈ ಥರ ಎಲ್ಲ ಟಾರ್ಚರ್ ಕೊಡೋರು. ಟಾರ್ಚರ್ ಅಂದರೆ ಅವರೇನು ಹೊಡಿತಾ ಇರಲಿಲ್ಲ, ಅಲ್ಲಿ ಒಬ್ಬರನ್ನ ಲೀಡರ್ ಅಂತ ಮಾಡಿರ್ತಾರೆ. ಅಲ್ಲಿ ಜೈಲಲ್ಲಿ ಎಲ್ಲರೂ ಇರ್ತಾರಲ್ಲ, ಅವ್ರಿಗೆ ಒಬ್ಬರನ್ನ ಲೀಡರ್ ಮಾಡಿರ್ತಾರೆ. ಆ ಲೀಡರ್ ಕಡೆಯಿಂದ ತುಂಬ ಟಾರ್ಚರ್ ಕೊಡಿಸೋರಂತೆ, ಅಂದರೆ ಅವ್ರು ಹೇಳಿದಂಗೆ ಇವರು ಕೇಳ್ತಾ ಇರ್ತಾರೆ. ಆಮೇಲೆ ಇದು ಡ್ರೆಸ್ಸನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಇದು ತಂತಿಯಿಂದ ಮಾಡಿರ್ತಿದ್ರಂತೆ ಮೊದಲು, ಅದನ್ನು ಹಾಕಿ ಇಡೀ ನೈಟೆಲ್ಲ ನಿಲ್ಲಿಸ್ತಾ ಇದ್ರಂತೆ. ಈ ಥರ ಎಲ್ಲ ನಿಲ್ಲಿಸೋದು. ಆಮೇಲೆ ಕೈ ಕಾಲಿಗೆಲ್ಲ ಯಾವ ಥರ ಬೇಡಿ ಹಾಕಿದ್ದಾರೆ ನೋಡಿ. ಅವರು ತುಂಬ ನಡಿಲೂಬಾರ್ದು, ಕೂತ್ಕೊಳ್ಳಬಾರ್ದು, ಆಮೇಲೆ ಏನು ಮೂಮೆಂಟು ಮಾಡಬಾರ್ದು, ನಿಂತಲ್ಲೇ ನಿಲ್ಲಬೇಕು. ಆ ಥರ ಬೇಡಿಗಳನ್ನ ಹಾಕಿ ನಿಲ್ಲಿಸಿ ಆ ಥರನೂ ಟಾರ್ಚರ್ ಕೊಡೋರಂತೆ. ಒಬ್ಬೊಬ್ಬರಿಗೆ ಟಾರ್ಚರ್ ತಡ್ಕೊಳಕ್ಕಾಗ್ದೇ ಮೆಂಟಲ್ ಆಗ್ತಾ ಇದ್ರಂತೆ. ನಮ್ಮವರೇ ನಮ್ಗೆ ಹೊಡೆದಾಗ ತುಂಬ ನೋವಾಗುತ್ತೆ. ಅದೇ ಬೇರೆಯವ್ರು ಹೊಡೆದ್ರೋ ಅಥವಾ ಬೇರೆಯವ್ರು ಏನಾದರೂ ಅಂದರೂ ಅಷ್ಟು ನೋವಾಗಲ್ಲ, ಮನಸ್ಸಿಗಾಗಲಿ ಮೈಗಾಗಲಿ. ನಮ್ಮವರೇ ನಮ್ಗೆ ಹೊಡೆದಾಗ ತುಂಬ ನೋವಾಗುತ್ತೆ. ನಮ್ಮ ಫ್ರೀಡಮ್ ಫೈಟರ್ನೆಲ್ಲ ಕೂಡ ಹಾಕ್ತಾ ಇರೋ ರೂಮ್ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೋದ್ವಿ. ನಾವು ಇಷ್ಟು ಬೆಳಕಲ್ಲೇ ಹೋದ್ರೇ ಅಲ್ಲಿ ಒಳಗಡೆ ಎಲ್ಲ ಫುಲ್ ಕತ್ಲೆ ಇತ್ತು. ಅದನ್ನು ಗೆಸ್ ಮಾಡಿ ನೀವೇನೆ, ಅದು ಎಷ್ಟು ಕತ್ಲೆ ಇರಬೇಡ, ನೈಟ್ ಆದರೆ ಇನ್ನೂ ಎಷ್ಟು ಕತ್ಲೆ ಇರಬಾರ್ದು ಅಂತ. ವೆಂಟಿಲೇಷನ್ಗೆ ಒಂದು ಚಿಕ್ಕದು ವಿಂಡೋ, ಅದು ಕೈಗೆ ಎಟಕಬಾರ್ದು. ಆಮೇಲೆ ಇವರೇನಾದರೂ ಸೂಸೈಡ್ ಮಾಡ್ಕೋತಾರೆ ಅಂತ ಅವ್ರಿಗೆ ಯಾವುದೇ ಫೆಸಿಲಿಟಿನ ಕೊಡ್ತಾ ಇರಲಿಲ್ಲ ಅಂತೆ. ಅಂದರೆ ಒಂದು ಕಂದೀಲ್ ಅಂತೀವಿ ನಾವು, ಕಂದೀಲ್ ಅಂದರೆ ದೀಪ ಬೆಳಗೋದು, ಚುಮ್ನಿ ಅಂತಲೂ ಅಂತಾರೆ. ಅದನ್ನಾದರೂ ಕೊಟ್ಟರೆ ಅದನ್ನೆಲ್ಲ ಒಬ್ಬೊಬ್ಬರು ಚುಮ್ನಿ ಎಣ್ಣೆನ ಕುಡಿದು ಸೂಸೈಡ್ ಮಾಡ್ಕೊಳ್ಳೋರಂತೆ. ಹಾಗಾಗಿ ಅದನ್ನು ಕೊಡ್ತಾ ಇರಲಿಲ್ಲ ಅಂತೆ ನೈಟು. ಆಮೇಲೆ ಲಾಕ್ ಸಿಸ್ಟಮ್ ಎಲ್ಲ ನೋಡಿ, ಕೈಗೆ ಒಂಚೂರು ಎಟಕಬಾರ್ದು ಅನ್ನೋ ಥರ ಲಾಕ್ ಸಿಸ್ಟಮ್ನ ಇಟ್ಟಿದ್ರು. ಕೈದಿ ಒಳಗಡೆಯಿಂದ ಏನಾದರೂ ಈ ಲಾಕ್ನ ಓಪನ್ ಮಾಡಬೇಕು ಅಂತಂದ್ರೂ ಆಗ್ತಾ ಇರಲಿಲ್ಲ, ಅಷ್ಟು ಬಂದೋಬಸ್ತಾಗಿ ಇದನ್ನು ಕಟ್ಟಿದ್ದಾರೆ. ಇಲ್ಲಿ ಒಳಗಡೆ ಇರೋ ಕೈದಿಗೆ ಮುಂದ್ಗಡೆ ಯಾರನ್ನಾದರೂ ನೋಡಬೇಕು ಅಥವಾ ಯಾರನ್ನಾದರೂ ಮಾತಾಡಿಸ್ಬೇಕಂದ್ರೂ ಆಗ್ತಾ ಇರಲಿಲ್ಲ. ಯಾಕಂದರೆ ಈ ಕಡೆ ಎಲ್ಲ ಇದು ಡೋರು, ಈ ವಿಂಗ್ಸಲ್ಲಿ ಈ ಕಡೆ ಎಲ್ಲ ಡೋರು, ಇದು ಓಪನ್ ಏರಿಯಾ. ಇಲ್ಲಿ ನೋಡಿ ಇನ್ನೊಂದು ವಿಂಗ್ಸ್ ಇದೆಯಲ್ಲ, ಇದು ಬ್ಯಾಕ್ ಗೋಡೆ, ಅಂದರೆ ಹಿಂದ್ಗಡೆ ಗೋಡೆ ಫುಲ್ ಪ್ಯಾಕು. ಯಾರು ಒಬ್ರು ಕೈದಿ ಮುಖ ಒಬ್ಬರು ನೋಡ್ದಂಗೆನೆ ಈ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆಮೇಲೆ ಈಗ ಒಬ್ಬರು ಗೈಡು ನೋಡಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. 1938 ब्रिटिशर्स ने धीरे धीरे सारे फ्रीडम फाइटर्स को वापस मेललैंड भेज करके 80 साल 80 इयर्स के बाद अंडमान में काला पानी का सजा पूरी तरीके से खत्म हो गया। 1858 से 1938 तक चला। 42 से 45 जापानीज आ गए, जापानियों को अंग्रेजों ने सरेंडर किया। 1945 जापानीज 45 में लौट गए। उसके बाद 1.5 साल अंग्रेज रहे, इंडिपेंडेंस मिल गया। 1947 द मैक्सिमम ब्रिटिशर्स अंडमान से रिटर्न चले गए। और 1858 में जब अंडमान ने प्रिजनर को भेजना स्टार्ट किया था, यहाँ हर तरह के प्रिजनर आते थे। और आने के बाद ये था, जो अंडमान आ गया, सजा कंप्लीट हो, सजा में छूट मिले, उसके बावजूद उनको मेन लैंड वापस नहीं भेजते थे, अंडमान में बसाते थे। जमीन देंगे, खेती बाड़ी करो, यही रहो। आज अंडमान के जो लोकल्स है उन प्रिजनर का ही जनरेशन है।
इस जेल में जो फ्रीडम फाइटर्स आए थे मैक्सिमम वापस लौट गए, कुछ फ्रीडम फाइटर अंडमान में सेटल हुए। ऐसे ही अंडमान का जो पॉपुलेशन है वो 1858 से स्टार्ट होता है, उससे पहले अंडमान में केवल ट्राइब्स आदिवासी रहते थे। इस जेल का इकलौता फ्रीडम फाइटर जिन्होंने जेल के अंदर में सुसाइड किया था नाम था इंदु भूषण रॉय जी। इंदु भूषण रॉय जी ने 28 अप्रैल 1912 जेल के अंदर सुसाइड किया था। अलीपुर कॉन्स्पिरेसी केस 1908-1909 उस केस में उनको अंडमान भेजा गया था। पढ़े लिखे फ्रीडम फाइटर थे, हार्ड वर्क का कोई एक्सपीरियंस नहीं, ब्रिक्स बनवाने के लिए बाहर ले जाते थे, उनसे काम हो नहीं पाता था। जेल का काम इतना हार्ड कि बैल न कर पाए, हमेशा उनको पनिशमेंट भी दिया जाता था और जेल ऑफिशियल्स उनका इंसल्ट करते थे। परेशान हो गया, क्या किया, अपना जो कपड़ा उसको फाड़ दिया, रस्से जैसा बना दिया, वेंटिलेशन 8 फीट ऊपर उसी में झूल करके सुसाइड कर ले, ऐसे वो शहीद हो गए। सेकंड फ्रीडम फाइटर नाम था पंडित राम रखा बाली जी। ब्राह्मण थे, ब्राह्मण लोग पहनते हैं ना जनेऊ, अंग्रेजों ने कहा जेल में से पहनने को नहीं दिया जाएगा, धागा निकाल दिया गया, उसके खिलाफ उन्होंने भूख हड़ताल की, उसमें वो भी शहीद हो गए। तीसरा फ्रीडम फाइटर बाबा भान सिंह जी पंजाब के रहने वाले थे। लाहौर कॉन्स्पिरेसी केस 1915 उस केस में उनको अंडमान भेजा गया था। जिस दिन जेलर का राउंड चल रहा था उस दौरान जेलर के साथ उनका बातचीत हुआ, बातचीत बिगड़ गया तो जेलर ने बाबा भान सिंह जी को गाली देना शुरू किया जोर जोर से। सारे फ्रीडम फाइटर सुन रहे थे, बाबा भान सिंह जी को गाली मिल रहा है तो बदले में बाबा भान सिंह जी ने भी जेलर को गाली देना शुरू किया, उनसे भी ज्यादा जोर से। वो भी सारे फ्रीडम फाइटर सुन रहे थे। जेलर देख रहा है कि सारे फ्रीडम फाइटर सुन रहे हैं, उसे गाली मिलता हुआ नाराज हो गया। सोचा कि मैं इनको ऐसे छोड़ करके चला गया तो बाकी फ्रीडम फाइटर मुझसे डरेंगे, अब उनका इज्जत का सवाल था। तब उन्होंने क्या किया, दो वार्डरों को छोड़ दिया उनके सेल के अंदर पीटने के लिए और उन दो वार्डरों ने बाबा भान सिंह जी को इतनी बुरी तरीके से पीटा कि 2 दिन हॉस्पिटल में रहने के बाद बाबा भान सिंह जी भी शहीद हो गए। ऐसे सल्ला जेल में जो 6 फ्रीडम फाइटर शहीद हुए थे, इनका जिक्र मैंने पहले किया था। फोर्स फीडिंग में डेथ हुआ था महावीर सिंह, मोहित मोहित्रा, मोहन किशोर नामदास जी। बाकी 3 फ्रीडम फाइटर ए भी थे। इन सभी का जो स्टैचू है सामने वीर सावरकर जी का पार्क है जेल के ऑपोजिट साइड, वहां पे नजर आएगा। इस जेल में सारे फ्रीडम फाइटर्स का रूम आइडेंटिफाई नहीं है, सभी का रूम चेंज होता था। विनायक दामोदर सावरकर जी उनका भी रूम चेंज हुआ था। सावरकर जी इस जेल में रहे थे 10 ईयर्स, उसमें से कुछ साल उनको इसी बिल्डिंग के टॉप फ्लोर के कॉर्नर पे भी रखा गया था। ವೀರ್ ಸಾವರ್ಕರ್ ಅವರಿಗೆ 50 ವರ್ಷ ಜೈಲು ಶಿಕ್ಷೆ ಆಗಿದೆ, ಅಂದರೆ 2 ಸರಿ ಆಗಿದೆ. ನಾಸಿಕ್ ಕೇಸಲ್ಲಿ ಇವರು ಅರೆಸ್ಟ್ ಆಗಿರೋದು 25 ವರ್ಷ ಒಂದು ಸರಿ, ಆದರೆ ಇನ್ನೂ ಒಂದು ಸರಿ 25 ವರ್ಷ, ಅಂದರೆ 2 ಸರಿ ಇವರಿಗೆ ಜೈಲು ಶಿಕ್ಷೆ ಆಯಿತು. ಇವರು 1910ರಿಂದ 1960ವರೆಗೂ ಅಂದರೆ 50 ವರ್ಷ. ಇವರಿಲ್ಲಿ ಸೆಲ್ಯುಲಾರ್ ಜೈಲಿಗೆ 1911ಇಂದ 1921ವರೆಗೂ ಅಂದರೆ 10 ವರ್ಷ ಇಲ್ಲಿದ್ದರು. 1938ಅಲ್ಲಿ ಇವರು ರಿಲೀಸ್ ಆಗ್ತಾರೆ, ರತ್ನಗಿರಿಲಿ ರಿಲೀಸ್ ಆಗ್ತಾರೆ. 1966ಅಲ್ಲಿ ಅಂದರೆ ಸ್ವತಂತ್ರ ಬಂದಿತ್ತು, ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಇವರಿಗೆ ನ್ಯಾಚುರಲ್ ಡೆತ್ ಆಗಿದೆ. ಇದು ನೋಡಿ ಸಾವರ್ಕರ್ ಅವ್ರ ರೂಮು. ಆಮೇಲೆ ಸಾವರ್ಕರ್ ಅವ್ರ ಬ್ರದರು ಗಣೇಶ್ ದಾಮೋದರ್ ಸಾವರ್ಕರ್ ಅಂತ, ಅವರು 2 ವರ್ಷ ಇದೇ ಜೈಲಲ್ಲಿ ಇರ್ತಾರೆ. ಅಣ್ಣ ತಮ್ಮನಿಗೆ ಇದೇ ಜೈಲಲ್ಲಿ ಇದ್ದಾರೆ ಅಂತಲೂ ಗೊತ್ತಿರಲ್ಲ, ಒಬ್ರಿಗೊಬ್ರು ಮುಖನೂ ನೋಡಿರಲ್ಲ ಅಂತೆ. ಇದೊಂದು ಬಟ್ಲು ನೋಡಿ, ಇದು ನೀರು ಕುಡಿಯೋಕ್ಕೆ ಅಂತ. ಆಮೇಲೆ ಇದೊಂದು ಹೊತ್ಕೊಳ್ಳೋಕ್ಕೆ ಗೋಣಿ ಚೀಲ, ಆಮೇಲೆ ಇದೊಂದು ತಟ್ಟೆ. ಈ ರೂಮಲ್ಲಿ ಇಷ್ಟು ಬಿಟ್ಟರೆ ಇನ್ನೇನು ಕೊಡ್ತಾ ಇರಲಿಲ್ಲ ಅಂತೆ. ಇದು ಅವರು ಒರಿಜಿನಲ್ ಫೋಟೋ, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರದು ಒರಿಜಿನಲ್ ಫೋಟೋ. ಇವ್ರು ತೀರ್ಕೊಂಡು ಆದಮೇಲೆ ಇವ್ರಿಗೆ ಸ್ವತಂತ್ರ ವೀರ ಸಾವರ್ಕರ್ ಅಂತ ಬಿರುದನ್ನ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮೇಲೆ ವಾಚ್ ಟವರ್ ಅಂತ ಇದೆ, ಇದಕ್ಕೆ ವಾಚ್ ಟವರ್ ಅಂತಾರೆ. ಇಲ್ಲಿಂದ ನೋಡಿದರೆ ಒಂದು ಐಲ್ಯಾಂಡ್ ಕಾಣಿಸುತ್ತೆ, ಆ ಐಲ್ಯಾಂಡ್ಗೇನು ಮರುನಾಮಕರಣ ಮಾಡಿದ್ದಾರೆ, ಅಂದರೆ ನೇಮ್ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ. ಅಲ್ಲಿ ಒಂದು ಲೈಟ್ ಹೌಸ್ ಕಾಣಿಸುತ್ತೆ, ಆ ಲೈಟ್ ಹೌಸದ್ದು ಪಿಕ್ಚರು ನಮ್ಮದು ಹಳೇದು 20 ರೂಪಾಯಿ ನೋಟ್ ಇದೆಯಲ್ಲ ಅದ್ರ ಮೇಲಿತ್ತು. ಅದೇ ಲೈಟ್ ಹೌಸದ ಪಿಕ್ಚರು ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಲೈಟ್ ಹೌಸದ ಪಿಕ್ಚರು. ಹಳೇದು ನಮ್ಮದು 20 ರೂಪಾಯಿ ನೋಟ್ ಇತ್ತು ನೋಡಿ, ಅದ್ರ ಮೇಲೆ ಕಾಣ್ತಾ ಇತ್ತು. ಆಗಲೇ ಹೇಳಿದೆ ವಿಂಗ್ಸ್ 7 ವಿಂಗ್ಸಲ್ಲಿ 1, 6, 7 ಉಳ್ಕೊಂಡಿದೆ, 2, 3, 4, 5 ಕಟ್ಟಾಗಿದೆ ಅಂತ. ಅದು ಯಾಕೆ ಕಟ್ಟಾಗಿದೆ ಅಂದರೆ 1945ಅಲ್ಲಿ ಇಲ್ಲಿ ಭೂಕಂಪ ಆಗುತ್ತಂತೆ. ಭೂಕಂಪ ಅಂದರೆ ಜಪಾನೀಸ್ ಅವರು ಇದ್ದಾಗಲೇ ಭೂಕಂಪ ಆಯ್ತಂತೆ. ಆ ಭೂಕಂಪ ಆದಾಗ ಇಲ್ಲೆಲ್ಲ ಇದು ಡೆಮಾಲಿಷ್ ಆಯ್ತಂತೆ. ಈ ಡೆಮಾಲಿಷ್ ಆಗಿರೋ ಜಾಗದಲ್ಲಿ ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಗೋರ್ಮೆಂಟ್ ಹಾಸ್ಪಿಟ್ಲು. ಆ ಹಾಸ್ಪಿಟ್ಲ್ ಕಟ್ಟಬೇಕಾದ್ರೇ ಆ ಇಟ್ಟಿಗೆ ಏನಿತ್ತು ನೋಡಿ,
ಡೆಮಾಲಿಷ್ ಆಗಿರೋ ಇಟ್ಟಿಗೆ ಅದರಿಂದನೇ ಈ ಹಾಸ್ಪಿಟ್ಲನ್ನ ಕಟ್ಟಿದಾರಂತೆ. ಈಗಲೂ ಇದು ಚಾಲ್ತಿಯಲ್ಲಿದೆ ಹಾಸ್ಪಿಟ್ಲು. ಈ ಜೈಲ್ ಸುತ್ತಲೂ ಸಮುದ್ರನೇ ಕಾಣಿಸುತ್ತೆ, ಅದಕ್ಕೇನೆ ಕಾಲಾಪಾನಿ ಜೈಲ್ ಅಂತಲೂ ಕರೀತಾರೇನೋ ಇದಕ್ಕೆ. ಈಗ ಇದೆಲ್ಲ ಹಾಸ್ಪಿಟ್ಲ್ ಆದ ತಕ್ಷಣವೇ ಇದರಲ್ಲಿ 3 ವಿಂಗ್ಸ್ ಕಾಣಿಸುತ್ತೆ, ಅದನ್ನು ತೋರಿಸ್ತೀನಿ. 1, 2, 3 ಉಳ್ಕೊಂಡಿದೆ. ಆಮೇಲೆ ಇಲ್ಲಿ ಒಂದು ಸರಿ ಬಂದು ಜೈಲಲ್ಲಿ ಸೇರ್ಕೊಂಡ್ಬಿಟ್ರೆ ಇವರು ಆಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ತುಂಬ ದೊಡ್ಡ ಸಮುದ್ರ. ಆ ಸಮುದ್ರ ಈಜ್ಕೊಂಡಂದ್ರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ಸೆಲ್ಯುಲಾರ್ ಜೈಲಲ್ಲಿ ಲೈಟ್ ಆ್ಯಂಡ್ ಸೌಂಡ್ ಶೋ ಅಂತ ಒಂದು 45 ನಿಮಿಷದ್ದು ಲೈಟ್ ಶೋ ಆಗುತ್ತೆ. ಅದನ್ನು ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ. ಅಂಡಮಾನ್ಗೆ ಯಾರಾದರೂ ಬಂದರೆ ಆ ಲೈಟ್ ಶೋ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಈ ಜೈಲಲ್ಲಿ ಯಾವ ರೀತಿ ಇವ್ರನ್ನ ನಡೆಸ್ಕೋತಾ ಇದ್ರು, ಯಾವ ರೀತಿ ಇವ್ರನ್ನ ದಬ್ಬಾಳಿಕೆ ಮಾಡ್ತಾಯಿದ್ರು ಅಂತ ಪೂರ್ತಿ ವಿಡಿಯೋನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟ್ ಶೋನಲ್ಲಿ ತೋರಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ. ಆಮೇಲೆ ನಮಗೆಲ್ಲ ವಿಡಿಯೋ ಮಾಡೋಕ್ಕೆ ಅಲೌ ಮಾಡಲಿಲ್ಲ, ಹಾಗೂ ಸ್ವಲ್ಪ ಮಾಡಿದೆ. ಆ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಲ್ಲಿ ಲೈಟ್ ಶೋ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಬಂದ್ವಿ. ನಾನು ಆಗಲೇ ಹೇಳಿದೆ ನಮಗೆ ಸನ್ಸೆಟ್ ಸಿಗಲಿಲ್ಲ ಅಂತ. ಅದು ಯಾಕಂದರೆ ತುಂಬ ಮಳೆ ಇರೋದ್ರಿಂದ ಸನ್ಸೆಟ್ ನೋಡೋಕ್ಕೆ ಸಿಗಲಿಲ್ಲ. ಅದು ಇಲ್ಲಿ ಮೇಲ್ಗಡೆ ನಾವಿರೋ ಹೋಟ್ಲಲ್ಲಿ ಮೇಲ್ಗಡೆ ಸ್ನ್ಯಾಕ್ಸ್, ಟೀ ಮತ್ತು ಸ್ನ್ಯಾಕ್ಸ್ ಜೊತೆಗೆ ಸನ್ಸೆಟ್ನ ಎಂಜಾಯ್ ಮಾಡ್ಬೋದು ಅಂತ ಹೇಳಿದರು. ನಾವೆಲ್ಲ ಮುಗಿಸಿ ಬಂದಮೇಲೆ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಮೇಲ್ ಹತ್ತಿ ನೋಡಿದರೆ ಫುಲ್ ನೀರು ಕಾಣಿಸುತ್ತೆ. ಇಲ್ಲಿಂದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಹೋಟೆಲ್ ಅವರು. ಆದರೆ ಅದನ್ನ ಮಾತ್ರ ನಮಗೆ ಮಿಸ್ ಆಯಿತು, ತುಂಬ ಮಳೆ ಇರೋದ್ರಿಂದ. ಇಲ್ಲಿ ನೋಡಿ, ಆ ಕಡೆ ಎಲ್ಲ ತುಂಬ ಕತ್ಲೆ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಸಮುದ್ರನೇ. ಇಲ್ಲೇ ಮೇಲ್ಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ ಮಾತ್ರ ನಾವಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕಾಗತ್ತೆ. ಇಲ್ಲಾಂದರೆ ಆ ಟೈಮಿಂಗ್ ಮುಗ್ದಿದ್ರೆ, ಟೈಮಿಂಗ್ ಕ್ಲೋಸ್ ಆಗಿದ್ದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲೌ ಮಾಡಲ್ಲ ಅವರು. ಆಮೇಲೆ ಇಲ್ಲಿ ಬೇಗ ಕತ್ಲೆ ಆಗುತ್ತೆ, ಆಮೇಲೆ ಬೇಗ ಬೆಳಕಾಗುತ್ತೆ. 4 ಗಂಟೆ 4:15ಗೆಲ್ಲ ಬೆಳಕಾಗಿರುತ್ತೆ. ಹೆಂಗೆ ಬೆಳಕಾಗಿರುತ್ತೆ ಅಂದರೆ ನಮ್ಮಲ್ಲಿ ಬೆಳಗ್ಗೆ 7 ಗಂಟೆ 6 ಗಂಟೆ ಹೆಂಗಾಗಿರುತ್ತೋ ಅಷ್ಟು ಬೆಳಕಾಗಿರುತ್ತೆ. ಮೇಲಿಂದ ಎಲ್ಲ ನೋಡಿದರೆ ಎಷ್ಟು ದೊಡ್ಡ ಸಿಟಿ ಕಾಣಿಸುತ್ತೆ ಅಂದರೆ ಇದೆಲ್ಲ ಶ್ರೀ ವಿಜಯಪುರಮನೆ ನೋಡಿ. ಕೆಳಗೆಲ್ಲ ಕಾಣಿಸ್ತಾ ಇದೆ. ಆಮೇಲೆ ಆ ಕಡೆ ಸುತ್ತಲೂ ಕಾಣ್ತಾ ಇರೋದು ಸಮುದ್ರನೇ. ಅಲ್ಲೊಂದು ಶಿಪ್ ಹೋಗ್ತಾ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತೀನಿ ನೋಡಿ. 5 ಗಂಟೆ 6 ನಿಮಿಷ ಆಗಿದೆ. ಎಷ್ಟು ಬೆಳಕಾಗಿರುತ್ತೆ ಅಂದರೆ ಇಲ್ಲೇನು ಅಡುಗೆ ಮಾಡೋ ಕೆಲಸ ಇರಲ್ಲ, ಏನೂ ಇರಲ್ಲ. ನೆಮ್ಮದಿಯಾಗಿ ಮಲಗಬೇಕಂದ್ರೂ ಮೈಂಡ್ ಅಲಾರಾಮ್ ಇರುತ್ತಲ್ಲ, ಅದು ಎಬ್ಬಿಸ್ಬಿಡುತ್ತೆ ನಮ್ಮನ್ನು. ಡೈಲಿ ಎದ್ದು ರೂಢಿ ಇರೋರಿಗೆ ಆಟೋಮೆಟಿಕ್ ಅಲಾರಾಮ್ ಇಲ್ಲ ಅಂದ್ರೂ ಎದ್ದೇಳಿಸುತ್ತೆ. ಮೈಂಡ್ ಅಲಾರಾಮೇ ಸಾಕಾಗತ್ತೆ. ನಾನು ಎದ್ದು ನೋಡಿದರೆ ಬರೀ 5 ಗಂಟೆ ಆವಾಗ ಇಷ್ಟು ಬೆಳಕಾಗಿದೆ. ನಾವೆಲ್ಲ ರೆಡಿಯಾಗಿ ಹ್ಯಾವ್ಲಾಕಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗಬೇಕಂದ್ರೆ ಶಿಪ್ಪಲ್ಲೇ ಹೋಗಬೇಕು. ನಮಗೆ ಟೈಮಿಂಗ್ ಕೊಟ್ಟಿರೋದು ಪಿಕಪ್ ಟೈಮ್ನು 6:40ಗೆ. ಹಾಗೆ ಇವ್ರ ಹೋಟೆಲ್ನವರೇ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಟ್ರು. ಆಮೇಲೆ ಅಲ್ಲಿಯೂ ಅಷ್ಟೇ ಚೆಕ್ಕಿಂಗ್ ಎಲ್ಲ ಇರುತ್ತಂತೆ. ಶಿಪ್ಪಲ್ಲಿ ಹೋಗಬೇಕಾದ್ರೂ ಈ ಏರ್ಪೋರ್ಟಲ್ಲಿ ಯಾವ ಥರ ಚೆಕ್ಕಿಂಗ್ ಇರುತ್ತೋ ಆ ಥರ ಚೆಕ್ಕಿಂಗ್ ಇರುತ್ತೆ. ಅಂದರೆ ನಮ್ಮ ID ಕಾರ್ಡು ಆಮೇಲೆ ನಮ್ಮ ಲಗೇಜ್ ಎಲ್ಲ ಚೆಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು 1 ಅವರ್ 2 ಅವರ್ಸ್ ಮೊದಲೇ ಇರಬೇಕಂತೆ. ನಮ್ಮ ಮನೆಯವ್ರಿಗೆ ಅವ್ರ ಫ್ರೆಂಡ್ ಕಾಮಿಡಿ ಮಾಡ್ತಾಯಿದ್ರು. ಕಾಮಿಡಿ ಮಾಡಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬೀಚ್ಗೆ ಹೋಗಿರೋದು ಮತ್ತು ಶಾಪಿಂಗ್ ಮಾಡಿರೋದು ಪಾರ್ಟ್ 2ನಲ್ಲಿ ಬರುತ್ತೆ. ಆಮೇಲೆ ಎಲ್ಲೆಲ್ಲಿ ಶಾಪಿಂಗ್ ಮಾಡಿದ್ವಿ ಅಂತಲೂ ನಾನು ಅಡ್ರೆಸ್ಸು ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.